ಬಿಸಿಬೇಳೆ ಬಾತನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಗ್ಲಾಸು ತೊಗರಿಬೇಳೆ, ಒಂದು ಅರ್ಧ ಗ್ಲಾಸು ನವಣೆನ ನಾನು ತಗೊಂಡಿದ್ದೀನಿ ಇಲ್ಲಿ. ಈಗ ಇದೆರಡನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ಬರ್ತೀನಿ. ಈಗ ತೊಳೆದು ತಂದಿದ್ದೀನಿ. ಈಗ ಇದಕ್ಕೆ ನಾನು ನೀರು ಹಾಕಿ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡ್ತೀನಿ. ಇದಕ್ಕೆ ನಾನು 1, 2, 3 ಗ್ಲಾಸು ನೀರನ್ನು ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಬೀನ್ಸನ್ನು ಹಚ್ಚಿಟ್ಕೊಂಡಿರೋದು ಒಂದು ಅರ್ಧ ಬೌಲು, ಕ್ಯಾರೆಟ್ ಒಂದು ಅರ್ಧ ಬೌಲು ಹೆಚ್ಚಿಟ್ಕೊಂಡಿರೋದು, ಒಂದು ಅರ್ಧ ಬೌಲು ನವಿಲುಕೋಸು ಹೆಚ್ಚಿಟ್ಕೊಂಡಿರೋದು, ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ನಾನು ಟೇಸ್ಟ್ಗೋಸ್ಕರ. ಹಸಿ ಬಟಾಣಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮುಚ್ಚಳನ ಮುಚ್ಚಿ ಸ್ಟವ್ ಹಚ್ಚಿ ಇದನ್ನ ನಾನು ಇಡ್ತೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ. ನವಣೆ ಮತ್ತು ತೊಗರಿಬೇಳೆಯಿಂದ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಕುಕ್ಕರ್ನ ನಾನು ಒಂದು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ಕುಕ್ಕರ್ ಒಂದು 2 ವಿಸಿಲ್ ಆಯಿತು. ಈಗ ನಾನು ಬಿಸಿಬೇಳೆ ಬಾತ್ಗೆ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಗ ಎಲ್ಲ ವೀಡಿಯೋಗಳನ್ನು ನೀವು ನೋಡಬಹುದು. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಕರಿಬೇವು, ಉದ್ದವಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದು. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಾಗಿದೆ. ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು, ಹೊಸ ಹುಣಸೆ ಹಣ್ಣನ್ನು ನೆನೆ ಹಾಕಿ ರಸ ತೆಗೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈಗ ಒಂದು 4 ಸ್ಪೂನ್ ಹಾಕಿದ್ದೀನಿ ಹುಣಸೆ ಹಣ್ಣಿನ ರಸನ. ಈಗ ನಾನು ಬಿಸಿಬೇಳೆ ಬಾತಿನ ಪೌಡರ್ನ ಹಾಕ್ಕೊಳ್ತೀನಿ. MTR ಬಿಸಿಬೇಳೆ ಬಾತಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಸಣ್ಣದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ನಾವು ಖಾರಕ್ಕೆ ನೋಡಿ ಈ ಪೌಡರನ್ನು ನಾವು ಹಾಕ್ಕೊಳ್ಬೇಕು. ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅರಿಶಿನದ ಪುಡಿ ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಾಗಿದೆ. ಈಗ ಬೆಂದಿರೋ ಅಂತಹ ಕುಕ್ಕರ್ ತೆಗೆದಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿದ್ನಲ್ಲ ಅದನ್ನು ತೆಗೆದಿದ್ದೀನಿ ತಣ್ಣಗಾದ್ಮೇಲೆ. ನೋಡಿ, ಇದೆಲ್ಲನೂ ಕರೆಕ್ಟಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇದು. ಈಗ ಮಾಡಿಟ್ಕೊಂಡಿರೋಂತಹ ಒಗ್ಗರಣೆನ ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನವಣೆ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಡಯಟ್ ಮಾಡೋರ್ಗು ಒಳ್ಳೆಯ ರೆಸಿಪಿ, ಸಣ್ಣ ಮಕ್ಕಳಿಗೂ ಇದು ಒಳ್ಳೆಯ ರೆಸಿಪಿ. ಇದನ್ನು ನೀವು ಮಾಡ್ಬೋದು. ಈ ಥರ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಬಿಸಿಬೇಳೆ ಬಾತು. ನವಣೆ ಉಪಯೋಗಿಸೋದ್ರಿಂದ, ಸಿರಿಧಾನ್ಯದಿಂದ ನಾವು ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಮಾಡಿಟ್ಕೊಂಡಿರೋ ಅಂತಹ ಒಗ್ಗರಣೆನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನ ನಾವು ಕುದಿಸ್ಬಿಟ್ರೆ ಇದೆಲ್ಲನೂ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ, ಇದೆಲ್ಲ ಮಿಕ್ಸ್ ಆಗುತ್ತೆ. ಈಗ ನಾನು ಸ್ಟವ್ ಹಚ್ಚಿ ಅದನ್ನ ಕುಕ್ಕರನ್ನು ಇಟ್ಟಿದ್ದೇನೆ. ಈಗ ಇದೆಲ್ಲನೂ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ನಾನು ಇದನ್ನ ಕುದಿಸ್ಕೊಳ್ತೀನಿ. ಇದೀಗ ಕುದೀತಾ ಇದೆ ಇದು. ಈಗ ಇದನ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಎಂದು. ಇದು ತುಂಬಾ ಸೂಪರಾಗಿದೆ ಇದು. ಈ ಥರ ನೀವು ಮಾಡಿ ಮನೆಯಲ್ಲಿ
ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು.